ಗುತ್ತಿಗೆ ವೈದ್ಯರನ್ನು ನೇರವಾಗಿ ನೇಮಕ ಮಾಡಿಕೊಳ್ಳುವುದು ಸೇರಿದಂತೆ ಸರಿಯಾದ ಸಂಬಳ ನೀಡುವಂತೆ ಕರ್ನಾಟಕ ರಾಜ್ಯ ಗುತ್ತಿಗೆ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಸುಜನ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 462 ಗುತ್ತಿಗೆ ವೈದ್ಯರಿದ್ದು 2020ರಿಂದ ಹೊರಗುತ್ತಿಗೆ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದೇವೆ. ಆದರೆ ಕಳೆದ 5 ವರ್ಷಗಳಿಂದ ಸರ್ಕಾರ ಯಾವುದೇ ಗುತ್ತಿಗೆ ವೈದ್ಯರನ್ನು ಸರ್ಕಾರಿ ವೈದ್ಯರನ್ನಾಗಿ ನೇಮಕ ಮಾಡಿಲ್ಲ. ಹೀಗಾಗಿ ಗುತ್ತಿಗೆ ವೈದ್ಯರ ಸಂಘದಿಂದ ನಮ್ಮನ್ನು ಸರ್ಕಾರಿ ವೈದ್ಯರನ್ನಾಗಿ ನೇಮಕ ಮಾಡುವಂತೆ ಮನವಿ ಮಾಡುತ್ತಿದ್ದು, ಈ ಹಿನ್ನೆಲೆ ವೈದ್ಯಕೀಯ ಸಚಿವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪರೀಕ್ಷಾ ಪ್ರಾಧಿಕಾರದಿಂದ ವೈದ್ಯರನ್ನು ನೇಮಕ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ನಮಗೆ ಪರೀಕ್ಷಾ ಪ್ರಾಧಿಕಾರದಿಂದ ನೇಮಕ ಮಾಡುವ ಬದಲು ನೇರವಾಗಿ ನೇಮಕ ಮಾಡಬೇಕು ಎಂದರು. ಜೊತೆಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಗುತ್ತಿಗೆ ವೈದ್ಯರಿಗೆ ಕಳೆದ 6 ತಿಂಗಳಿಂದ ಸರಿಯಾದ ಸಂಬಳ ಸಿಗುತ್ತಿಲ್ಲ. ಈ ಹಿನ್ನೆಲೆ ಮಂಗಳೂರಿನಲ್ಲಿ ಕುಲದೀಪ್ ಎಂಬ ಗುತ್ತಿಗೆ ವೈದ್ಯರು ಕೆಲಸಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ರೀತಿಯಾಗಿ ಉಳಿದ ವೈದ್ಯರು ಕೆಲಸಕ್ಕೆ ರಾಜೀನಾಮೆ ನೀಡುವ ಮೊದಲು ಗುತ್ತಿಗೆ ವೈದ್ಯರಿಗೆ ಸರ್ಕಾರ ಸರಿಯಾದ ಸಂಬಳ ನೀಡಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಡಾಕ್ಟರ್ ಸ್ನೇಹ, ಡಾಕ್ಟರ್ ಶಶಾಂಕ್, ಡಾಕ್ಟರ್ ಮರಳು ಸುದೇಶ್, ಡಾಕ್ಟರ್ ದರ್ಶನ್, ಡಾಕ್ಟರ್ ನಿಚ್ಚಯ್ ಸೇರಿದಂತೆ ಅನೇಕರಿದ್ದರು. ಕಾಂಟ್ರಾಕ್ಟ್ ಡಾಕ್ಟರ್ಸು ಸುಮಾರು 2020ರಿಂದ ನಾವು ಎಲ್ಲರೂ ಗುತ್ತಿಗೆ ವೈದ್ಯಾಧಿಕಾರಿಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಗೌರ್ಮೆಂಟಲ್ಲಿ. ನಾವು ಇವತ್ತು ಬಂದಿರೋ ಮುಖ್ಯ ಉದ್ದೇಶ ಬಂದುಬಿಟ್ಟು ನಮ್ಮ ಸ್ಯಾಲ್ರಿ ಸರಿಯಾದ ಸಮಯಕ್ಕೆ ಇಶ್ಯೂ ಆಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ನಮ್ಮ ಡಾಕ್ಟರ್ ಕುಲ್ದೀಪ್ ಅನ್ನೋರು ಮಂಗಳೂರಿನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸುಳ್ಯ ಅನ್ನೋ ಇದರಲ್ಲಿ. ಅಲ್ಲಿ ಅವ್ರಿಗೂ 2.5 ವರ್ಷದಿಂದ ಅವರು ಕೆಲಸ ಮಾಡ್ತಿದ್ದಾರೆ. ಮತ್ತು ಅವ್ರಿಗೂ ಕೂಡ 6 ತಿಂಗಳಿಂದ ಸ್ಯಾಲ್ರಿ ಮಾಡದೇ ಇರೋ ಕಾರಣದಿಂದ ಅವರು ಈಗ ಮೊನ್ನೆ ರೆಸಿಗ್ನೇಷನನ್ನು ಕೊಟ್ಟಿದ್ದಾರೆ. ಸೊ ಅದ್ರ ವಿಚಾರವಾಗಿ ನಾವು ಪ್ರೆಸ್ ಮೀಟ್ನ ಕರೆದಿರೋದು ಮುಖ್ಯ ಉದ್ದೇಶ. ಸೊ ಇಲ್ಲಿ ಕುಲ್ದೀಪ್ ಅನ್ನೋರು 2.5 ವರ್ಷದಿಂದ ಏನು ಸೇವೆ ಸಲ್ಲಿಸಿದ್ದಾರೆ, ಈ ಮುಂಚೆ ಕೂಡ ಈ ಮೊದಲನೇ ಈಗ 2025ರಲ್ಲಿ ಸ್ಟಾರ್ಟಿಂಗ್ 2-3 ತಿಂಗಳು ಸ್ಯಾಲ್ರಿ ಕೂಡ ಆಗಿರಲಿಲ್ಲ ಅವ್ರಿಗೆ. ಅದಾದಮೇಲೆ ಅವರು ರಿಕ್ವಿಸಿಷನ್ ಕೊಟ್ಟು ಮತ್ತು ಮೌಖಿಕವಾಗಿ ಕೆಲವೊಂದು ಸಲ ಹೋಗಿ ಅವರ ಅಡ್ಮಿನಿಸ್ಟ್ರೇಟರ್ಗೆ ಆದರೂ ಆಗಿರ್ಬೋದು ಅಥವಾ DHOಗಳಿಗೆ ರಿಕ್ವೆಸ್ಟ್ ಕೊಟ್ಟು ಅವರು 3 ತಿಂಗಳು ಸ್ಯಾಲ್ರಿ ಮಾಡಿಸ್ಕೊಂಡಿದ್ರು. ಮತ್ತು ಈಗ ಕೆಲವು 6 ತಿಂಗಳಿಂದ ಅವ್ರಿಗೆ ಯಾವುದೇ ಥರದ ಸ್ಯಾಲ್ರಿ ಆಗಿಲ್ಲ. ಈ ಹಿಂದೆ ಕೂಡ ಅವರು ಇದ್ರ ವಿಚಾರವಾಗಿ ಅವರ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟರ್ಗೆ DHOಗೆ ಮತ್ತು ಅವರ ಅಡ್ಮಿನಿಸ್ಟ್ರೇಟರ್ಗೆ ರಿಕ್ವಿಸಿಷನ್ ಲೆಟ್ರ್ ಕೂಡ ಕೊಟ್ಬಿಟ್ಟು ನಮಗೆ ಸ್ಯಾಲ್ರಿ ಮಾಡಿಕೊಡಿ ಆದಷ್ಟು ಬೇಗ ಅಂತ ಕೊಟ್ಟಿದ್ರು ಕೂಡ ಅವರು ಸ್ಯಾಲ್ರಿ ಮಾಡ್ದಲೆ ಅವರು ಏನು ವೈಯಕ್ತಿಕ ಕಾರಣಗಳಿಂದ ಇನ್ನು ಮುಂದೆ ಇದರಲ್ಲಿ ನಾವು ಕೆಲಸ ಮಾಡಿದರೂ ಕೂಡ ಸ್ಯಾಲ್ರಿ ಆಗಲ್ಲ ಅಥವಾ ಏನು ಭರವಸೆ ಕಳ್ಕೊಂಡು ಅವರು ಈಗ ಮೊನ್ನೆ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಈ ರೆಸಿಗ್ನೇಷನ್ ಕೊಟ್ಟು ಕೂಡ ನೀವೇ ಏನು ಮಾಧ್ಯಮಿತ್ರದವರು ಹೋಗಿ ಕ್ವಶನ್ ಕೂಡ ಮಾಡಿದ್ದಾರೆ ಆರೋಗ್ಯ ಮಂತ್ರಿಗಳೆಲ್ಲರೂ. ಅವರು ಇಲ್ಲ, ಯಾರ್ದು 2-3 ಜನದ್ದು ಅಷ್ಟೇ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನಾವು ಮಂಗಳೂರಲ್ಲಿ ವಿಚಾರಿಸಿದಾಗ ಅಲ್ಲಿ ಇನ್ನೂ 7 ಜನಕ್ಕೆ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ, ಮತ್ತು ಇನ್ನೂ ಮಿಕ್ಕಿದ 8 ಜನಕ್ಕೆ 2 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ. ಇದೇ ಥರ ಕರ್ನಾಟಕದಾದ್ಯಂತ ನಾವು ನಿನ್ನೆ ವಿಚಾರಿಸಿದಾಗ ಸುಮಾರು 30 ಜನಕ್ಕೆ ಇದೇ ರೀತಿ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲದಿರೋದು ಉಂಟು. ಮತ್ತು ಇನ್ನು ಕೆಲವರಿಗೆ 2 ತಿಂಗಳಿಂದ 1 ತಿಂಗಳಿಂದ ಬಾಕಿ ಇರೋದು ಉಂಟು. ಗುತ್ತಿಗೆ ವೈದ್ಯಾಧಿಕಾರಿ ಕುಲ್ದೀಪ್ ಅವ್ರಿಗೆ ಫಸ್ಟು ಸ್ಯಾಲ್ರಿ ಆಗಬೇಕು ಸರ್. ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಎಷ್ಟು ತುಂಬ ಇದಾಗಿದೆ, ಅದು ಒಂದು ಆಗಬೇಕು. ಮತ್ತು ನಮಗೆ ನೇಮಕಾತಿ ವಿಚಾರದಲ್ಲಿ ಎಕ್ಸಾಮ್ ಅನ್ನೋದೊಂದು ಏನು ಕ್ಲಾಸ್ ಹಾಕಿದ್ದಾರೆ ಅದನ್ನು ತೆಗೆದು ನೇರ ನೇಮಕಾತಿ ಮಾಡಿಕೊಡ್ಬೇಕು ಅನ್ನೋದೊಂದು ಇದಿದೆ ಸರ್. ಸೊ ಅದಕ್ಕೋಸ್ಕರ ನಾವು ಏನು ನಮ್ಮ ಸಂಘದಿಂದ ಒಂದು ಹೆಲ್ತ್ ಮಿನಿಸ್ಟ್ರನ್ನಾಗಿರಲಿ ಅಥವಾ ಏನು ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವ್ರನ್ನ ಮೀಟ್ ಮಾಡಿ ಮಾತಾಡಬೇಕು ಅನ್ನೋದೊಂದು ಇದು ಇಟ್ಕೊಂಡಿದ್ದೀವಿ ಸರ್. ಮನವಿ ಕೊಡ್ತೀವಿ.